ಬಳ್ಳಾರಿಯಲ್ಲಿ ಇದೇ ತಿಂಗಳ 17ಕ್ಕೆ ಬಿಜೆಪಿ ಬೃಹತ್ ಸಮಾವೇಶವನ್ನ ನಡೆಸಲಿದೆ. ತನಿಖೆ ಹಳ್ಳ ಹಿಡಿದಿದೆ. ಇದರ ಹಿಂದಿರೋರು ಅರೆಸ್ಟ್ ಆಗಿಲ್ಲ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಬಳ್ಳಾರಿಯಲ್ಲಿ ನಡೆದಂತ ಗಲಭೆ ಕಾಂಗ್ರೆಸ್ ಪಾರ್ಟಿ ಮಾಡಿದೆ. ಅಧಿಕಾರಿಗಳು ರಾಜ್ಯ ಸರ್ಕಾರದ ಕೈಗೊಂಬೆ ಆಗಿದ್ದಾರೆ. ಈ ಕೇಸ್ ಸಿಬಿಐಗೆ ನೀಡೋದಕ್ಕೆ ಮನವಿ ಮಾಡ್ತಾ ಇದ್ದೀವಿ ಅಂತ ಆರ್ ಅಶೋಕ್ ರಿಯಾಕ್ಟ್ ಮಾಡಿದ್ದಾರೆ. ಬಹಳ ಪ್ರಮುಖವಾಗಿ ಜನಾರ್ದನ್ ರೆಡ್ಡಿ ಮೇಲೆ ಆಗಿರುವಂತಹ ಹಲ್ಲೆ, ಗುಂಡಿನ ದಾಳಿ ಮತ್ತು ಅಲ್ಲಿ ಆಗಿರುವಂತಹ ಕೊಲೆ, ಕಾಂಗ್ರೆಸ್ ಕಾರ್ಯಕರ್ತನ ಕೊಲೆ ಕಾಂಗ್ರೆಸ್ ಪಾರ್ಟಿಯವರೇ ಮಾಡಿದ್ದಾರೆ. ಯಾರೇ ಮಾಡಿದ್ರು ಕೊಲೆನೆ. ಈಗ ತನಿಖೆನೂ ಕೂಡ ಹಳ್ಳ ಹಿಡಿದ್ಬಿಟ್ಟಿದೆ. ಯಾರು ಚಿತಾವಣೆ ಮಾಡಿದ್ರು, ಯಾರು ಇದರಿಂದ ಇದ್ದಾರೆ, ಅವ್ರನ್ನ ಯಾರು ಅರೆಸ್ಟೇ ಮಾಡಿಲ್ಲ. ಎಲ್ಲರನ್ನೂ ಕೇಸನ್ನ ಮುಚ್ಚಿ ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದನ್ನ ಕೂಡಲೇ ಸಿಬಿಐ ತನಿಖೆ ಕೊಡಬೇಕು, ಸತ್ಯ ಸಂಗತಿ ಹೊರಬಡಬೇಕು. ಇಲ್ಲಿನ ಪೊಲೀಸರು ಒಂದ್ ರೀತಿ ಸರ್ಕಾರದ ಕೈಗೊಂಬೆಗಳಾಗ್ಬಿಟ್ಟಿದ್ದಾರೆ. ಇವರಿಂದ ನ್ಯಾಯವನ್ನ ನಿರೀಕ್ಷೆ ಮಾಡಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಈ ಕೇಸನ್ನ ಸಿಬಿಐಗೆ ಕೊಡಬೇಕು ಅಂತ ಹೇಳಿ ಗವರ್ನರ್ಗೆ ವಿನಂತಿಯನ್ನ ಮಾಡಿದಿರಿ. ಜನಾರ್ದನ್ ರೆಡ್ಡಿ ವಿಚಾರವಾಗೂ ಕೂಡ 17ನೇ ತಾರೀಕು ಹೋರಾಟವನ್ನ ನಾವು ಮಾಡ್ತಾ ಇದ್ದೀರಿ. ಅಲ್ಲಿ ಹೋರಾಟವನ್ನು ಬಹಳ ಪ್ರಮುಖವಾಗಿ ಜನಾರ್ದನ್ ರೆಡ್ಡಿ ವಿಚಾರವಾಗೂ ಕೂಡ 22ನೇ ತಾರೀಕು ನಾವು ಅಲ್ಲಿ ದೊಡ್ಡ ಸಮಾವೇಶವನ್ನು 22 ತಾನೆ 17ನೇ ತಾರೀಕು ದೊಡ್ಡ ಸಮಾವೇಶವನ್ನು ಕೂಡ ಮಾಡೋ ಮುಖಾಂತರ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿರೋದು ಹೋರಾಟವನ್ನ ನಾವು ಮಾಡ್ತಾ ಇದ್ದೀರಿ. ಅಲ್ಲಿ ಹೋರಾಟವನ್ನು ಬಳ್ಳಾರಿಯಲ್ಲಿ ಇದೇ ತಿಂಗಳ 17ಕ್ಕೆ ಬಿಜೆಪಿ ಬೃಹತ್ ಸಮಾವೇಶವನ್ನ ನಡೆಸಲಿದೆ. ತನಿಖೆ ಹಳ್ಳ ಹಿಡಿದಿದೆ. ಇದರ ಹಿಂದಿರೋರು ಅರೆಸ್ಟ್ ಆಗಿಲ್ಲ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಬಳ್ಳಾರಿಯಲ್ಲಿ ನಡೆದಂತ ಗಲಭೆ ಕಾಂಗ್ರೆಸ್ ಪಾರ್ಟಿ ಮಾಡಿದೆ. ಅಧಿಕಾರಿಗಳು ರಾಜ್ಯ ಸರ್ಕಾರದ ಕೈಗೊಂಬೆ ಆಗಿದ್ದಾರೆ. ಈ ಕೇಸ್ ಸಿಬಿಐಗೆ ನೀಡೋದಕ್ಕೆ ಮನವಿ ಮಾಡ್ತಾ ಇದ್ದೀವಿ ಅಂತ ಆರ್ ಅಶೋಕ್ ರಿಯಾಕ್ಟ್ ಮಾಡಿದ್ದಾರೆ. ಬಹಳ ಪ್ರಮುಖವಾಗಿ ಜನಾರ್ದನ್ ರೆಡ್ಡಿ ಮೇಲೆ ಆಗಿರುವಂತಹ ಹಲ್ಲೆ, ಗುಂಡಿನ ದಾಳಿ ಮತ್ತು ಅಲ್ಲಿ ಆಗಿರುವಂತಹ ಕೊಲೆ, ಕಾಂಗ್ರೆಸ್ ಕಾರ್ಯಕರ್ತನ ಕೊಲೆ ಕಾಂಗ್ರೆಸ್ ಪಾರ್ಟಿಯವರೇ ಮಾಡಿದ್ದಾರೆ. ಯಾರೇ ಮಾಡಿದ್ರು ಕೊಲೆನೆ. ಈಗ ತನಿಖೆನೂ ಕೂಡ ಹಳ್ಳ ಹಿಡಿದ್ಬಿಟ್ಟಿದೆ. ಯಾರು ಚಿತಾವಣೆ ಮಾಡಿದ್ರು, ಯಾರು ಇದರಿಂದ ಇದ್ದಾರೆ, ಅವ್ರನ್ನ ಯಾರು ಅರೆಸ್ಟೇ ಮಾಡಿಲ್ಲ. ಎಲ್ಲರನ್ನೂ ಕೇಸನ್ನ ಮುಚ್ಚಿ ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದನ್ನ ಕೂಡಲೇ ಸಿಬಿಐ ತನಿಖೆ ಕೊಡಬೇಕು, ಸತ್ಯ ಸಂಗತಿ ಹೊರಬಡಬೇಕು. ಇಲ್ಲಿನ ಪೊಲೀಸರು ಒಂದ್ ರೀತಿ ಸರ್ಕಾರದ ಕೈಗೊಂಬೆಗಳಾಗ್ಬಿಟ್ಟಿದ್ದಾರೆ. ಇವರಿಂದ ನ್ಯಾಯವನ್ನ ನಿರೀಕ್ಷೆ ಮಾಡಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಈ ಕೇಸನ್ನ ಸಿಬಿಐಗೆ ಕೊಡಬೇಕು ಅಂತ ಹೇಳಿ ಗವರ್ನರ್ಗೆ ವಿನಂತಿಯನ್ನ ಮಾಡಿದಿರಿ. ಜನಾರ್ದನ್ ರೆಡ್ಡಿ ವಿಚಾರವಾಗೂ ಕೂಡ 17ನೇ ತಾರೀಕು ಹೋರಾಟವನ್ನ ನಾವು ಮಾಡ್ತಾ ಇದ್ದೀರಿ. ಅಲ್ಲಿ ಹೋರಾಟವನ್ನು ಬಹಳ ಪ್ರಮುಖವಾಗಿ ಜನಾರ್ದನ್ ರೆಡ್ಡಿ ವಿಚಾರವಾಗೂ ಕೂಡ 22ನೇ ತಾರೀಕು ನಾವು ಅಲ್ಲಿ ದೊಡ್ಡ ಸಮಾವೇಶವನ್ನು 22 ತಾನೆ 17ನೇ ತಾರೀಕು ದೊಡ್ಡ ಸಮಾವೇಶವನ್ನು ಕೂಡ ಮಾಡೋ ಮುಖಾಂತರ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿರೋದು ಹೋರಾಟವನ್ನ ನಾವು ಮಾಡ್ತಾ ಇದ್ದೀರಿ. ಅಲ್ಲಿ ಹೋರಾಟವನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.